ಸ್ನೇಹಿತರೆ, ಮಾನವ ವಿಕಾಸಗೊಂಡಂತೆ ಅವನ ಸುತ್ತಮುತ್ತಲಿನ ಪರಿಸರ ಕೂಡ ವಿಕಾಸಗೊಳ್ತಾ ಬಂತು. ಇವತ್ತಿಗೂ ಆವಿಷ್ಕಾರಗಳ ಬೆನ್ನಹತ್ತಿ ಓಡೋದನ್ನು ಮನುಷ್ಯ ನಿಲ್ಲಿಸಿಲ್ಲ. ಹೊಸ ಹೊಸ ಪ್ರಯೋಗಗಳು ಅವನಿಂದ ಆಗ್ತಾನೇ ಇದ್ದಾವೆ. ಆರೋಗ್ಯ ಕ್ಷೇತ್ರದಲ್ಲಿ ಮಾನವನ ಆವಿಷ್ಕಾರಗಳು ಎಷ್ಟೇ ಇದ್ರೂ ಕೂಡ ಮುಂಬರುವ ರೋಗಗಳನ್ನು ಊಹಿಸೋಕೆ ಮನುಷ್ಯನಿಗೆ ಸಾಧ್ಯವಾಗಿರಲಿಲ್ಲ. ಆದರೆ ದಯಾನಂದ್ ಸಾಗರ್ ಕಾಲೇಜಿನ ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. MRI ECG ಮಷಿನ್ಗಳೊಂದಿಗೆ ಇಂಟಿಗ್ರೇಟ್ ಮಾಡಬಲ್ಲ ECG ಇಂಟೆಲಿಜೆನ್ಸ್ ಅನಾಲಿಸಿಸ್ ಟೂಲ್ ಅನ್ನ ಕಂಡುಹಿಡಿದಿದ್ದಾರೆ. ಇದರಿಂದ ಮನುಷ್ಯನಿಗೆ ಮುಂಬರುವ ನ್ಯೂರೋಲಾಜಿಕಲ್ ಡಿಸೀಸ್ ಅನ್ನ ಊಹಿಸೋಕೆ ಸಾಧ್ಯವಾಗುತ್ತದಂತೆ. ಬನ್ನಿ ಈ ಟೂಲ್ ಬಗ್ಗೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅಂತ ನೋಡೋಣ. ಸ್ನೇಹಿತರೆ, ಹೆಲ್ತ್ಗೆ ರಿಲೇಟೆಡ್ ಆಗಿರತಕ್ಕಂಥ ಇನ್ನೊಂದು ಇನೋವೇಷನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಇಂಟೆಲಿಜೆನ್ಸ್ ECG ಅನಲೈಸಿಸ್ ಅಂತ. ಈ ದಯಾನಂದ್ ಸಾಗರ್ ಕಾಲೇಜ್ನ ಸ್ಟೂಡೆಂಟ್ಸ್ಗಳು ಈ ಒಂದು ಪ್ರಾಜೆಕ್ಟ್ನ ಮಾಡಿದ್ದಾರೆ. ಬನ್ನಿ ಅದು ಏನಂತ ಕೇಳ್ಕೊಂಬರೋಣ. ಹಲೋ ಸರ್, ನಮಸ್ತೆ ಸರ್. ಸೊ ನೂತನ್ ಅಂತ, ದಯಾನಂದ್ ಸಾಗರ್ ಯೂನಿವರ್ಸಿಟಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚು. ಸರ್ ನಾವು ಇವಾಗ ಕೆಲವ್ರಿಗೆ ಏನಾಗ್ತಾರೆ, ನಾವು ಮಾಮೂಲಿ ECG ಟೆಸ್ಟ್ ಮಾಡ್ಸೋಕೆ ಹೋಗ್ತೀವಿ ಸರ್. ಅವಾಗ ಯೂಶ್ವಲ್ ಆಗಿ ಹೆಲ್ತ್ ಚೆಕಪ್ಪಾಗಿ ECG ಟೆಸ್ಟ್ ಮಾಡ್ತಾರೆ. ನಾವು ಈ ECG ಇಂದಾನೆ ನಿಮಗೆ ಮುಂದೆ ಬರುವಂಥ ಯಾರಿಗಾದರೂ ಮುಂದೆ ಬರುವಂಥ ಡಿಸೀಸಸ್ ಇರಲಿ, ನ್ಯೂರೋಲಾಜಿಕಲ್ ಡಿಸಾರ್ಡರ್ಸು, ಏಜ್ ರಿಲೇಟೆಡ್ ಡಿಸಾರ್ಡರ್ಸು ಮುಂದೆನೇ ಗೊತ್ತಾದರೆ ಅದಕ್ಕೆ ಪ್ರಿವೆನ್ಷನ್ ಇವಾಗಿಂದನೇ ಸ್ಟಾರ್ಟ್ ಮಾಡ್ಬೋದು. ಇವಾಗಿಂದನೇ ಅದಕ್ಕೆ ನಿಮಗೆ ಎನಿ ಮೆಡಿಸಿನ್ಸ್ ಆಗಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು, ಎನಿ ಪ್ರಿಕಾಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಆ ಮಾಡಲ್ನ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಯಾವುದೇ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ನ ಮುಂಚೆನೇ ಗೊತ್ತಾದರೆ ಅದಕ್ಕೆ ಬೇಕಾಗಿರುವಂಥ ಮೆಡಿಸಿನ್ಸ್ ನಾವು ಮೊದಲೇ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ. ಸೊ MRI ಸ್ಕ್ಯಾನ್ ನಿಮಗೆ ಒಂದು 10ರಿಂದ 15,000 ತಗೋಗುತ್ತೆ MRI ಸ್ಕ್ಯಾನ್ ಮಾಡಬೇಕಂದ್ರೆ, ನ್ಯೂರೋಲಾಜಿಕಲ್ ಡಿಟೆಕ್ಟ್ ಮಾಡಬೇಕಂದ್ರೆ. ಸೊ ಅದನ್ನು ಮುಂಚೆನೇ ಮಾಡಿದ್ರೆ ECG ಇಂದ ಇಟ್ ಬಿ ಈಸಿಯಾಗಿ ಅಂತ. ಸೊ ಅದನ್ನ ಎಕ್ಸ್ಪ್ಲೇನ್ ಹೆಂಗೆ ಮಾಡ್ತಾ ಇದ್ದೀವಿ ಅಂತ ಸುಮಂತ್. ನನ್ನ ಹೆಸರು ಸುಮಂತ್ ಅಂತ. ಸೊ ಈಗ MRI ಸ್ಕ್ಯಾನಿಂಗ್ ಮಾಡೋದಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ನಾರ್ಮಲಿ ECG ಏನಂದರೆ ಚಿಕ್ಕ ಪುಟ್ಟ ರೋಗ ಇದ್ರೂ ಅದಕ್ಕೂ ಕೂಡ ECG ಮಾಡ್ತಾರೆ. ECG ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಬರೀ ಹಾರ್ಟ್ ಬೀಟ್ ರೇಟು ಇದೆಲ್ಲ ಬರುತ್ತೆ ECG ರಿಪೋರ್ಟಲ್ಲಿ. ನಾವೇನು ಮಾಡ್ತಿದ್ದೀವಿ ಅಂದರೆ ಒಂದು ಸಿಸ್ಟಮ್ನ ಅದಕ್ಕೆ ಇಂಟಿಗ್ರೇಟ್ ಮಾಡೋಣ ಅಂತಿದ್ದೀವಿ, ಅದ್ರ ಜೊತೆನೇ ಬರೋ ಅಂಥದ್ದು. ಈಗ ಒಬ್ರದ್ದು ECG ಮಾಡ್ತಿದ್ದಾರೆ ಅಂದರೆ ಅದು ಕೆಲವೊಂದು ಹಿಂಟ್ಸ್ ಕೊಡುತ್ತೆ. ಅಂದರೆ ನಿಮ್ಗೆ ಯಾವ್ದಾದ್ರು ಮುಂದೆ ಫ್ಯೂಚರಲ್ಲಿ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಏನಾದ್ರು ಬರ್ಬೋದಾ, ಅದಕ್ಕೆ ನೀವು ಯಾರನ್ನಾರು ಕನ್ಸಲ್ಟ್ ಮಾಡ್ಬೋದಾ ಅಂತ. ಈಗ ನಾವು ಸುಮ್ಮನೆ ಅಂದರೆ ಹೋಗ್ಬಿಟ್ಟು MRI ಮಾಡಿಸಲ್ಲ. ಏನಾದರೂ ನಮ್ಗೇನಾದ್ರು ಪ್ರಾಬ್ಲಮ್ ಬಂತು ಅಂದರೆ ಅವಾಗ ಹೋಗ್ಬಿಟ್ಟು MRI ಮಾಡಿಸ್ತೀವಿ. ಸೊ ಅದ್ರ ಬದಲು ECG ಮಾಡಿದಾಗಲೇ ನಮಗೆ ಗೊತ್ತಾಯಿತು ಅಂದರೆ ತುಂಬ ಬೇಗ ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ಬೋದು. ಅಂದರೆ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀರಾ ನೀವು? ಹೆಲ್ತ್ ಫ್ಯೂಚರ್ ಡಿಸೀಸ್ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡ್ತೀವಿ. ಸೊ ಸ್ವಲ್ಪ ಬೇಗನೆ ಅದಕ್ಕೆ ನಾವು ಸೊಲ್ಯೂಷನ್ಸ್ ಕೊಡ್ಬೋದು ಅಂತ ಈ ಥರ ನಮ್ಮ ಮಾಡೆಲ್ ಪ್ಲೇಸ್ ಮಾಡ್ತಾಯಿದ್ದೀವಿ. ಸೊ ಇವಾಗ ನಾವು ಡೆವಲಪ್ ಮಾಡ್ತಾಯಿದ್ದೀವಿ ಆ ಪ್ರಾಜೆಕ್ಟ್ನ. ಕೆಲವೊಂದು ರಿಸರ್ಚ್ ಕಂಡಕ್ಟ್ ಮಾಡಿಬಿಟ್ಟು ನಮ್ಮ ಫೈನಲ್ ಪ್ರಾಡಕ್ಟ್ ಹಿಂಗಿರುತ್ತೆ, ಒಂದು ECG ಜೊತೆ ಇಂಟಗ್ರೇಟ್ ಮಾಡಿಬಿಟ್ಟು ಫೈನಲಾಗಿ ನಮಗೆ ECG ರಿಪೋರ್ಟ್ ಜೊತೆನೇ ಏನಾದರೂ ಫ್ಯೂಚರಲ್ಲಿ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಬರ್ಬೋದಾ ಅಥವಾ ಏನಾದ್ರು ಪ್ರಾಬ್ಲಮ್ ಇದೆಯಾ, ಯಾರನ್ನಾರು ಕನ್ಸಲ್ಟ್ ಮಾಡ್ಬೋದು ಅಂದರೆ ಆವಾಗಲೇ ಬೇಗನೆ ಕನ್ಸಲ್ಟ್ ಮಾಡ್ಬೋದು. ಅಂದರೆ ಈ ಸಾಫ್ಟ್ವೇರ್ ನೀವು MRI ಜೊತೆನೇ ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ? ನಮ್ಮದು ಇವಾಗ ಪ್ಲ್ಯಾನ್ ಇರೋದು ಹಾಗೇನೆ MRI ಜೊತೆನೇ ಇಂಟಿಗ್ರೇಟ್ ಮಾಡಿ. ಸೊ ಅವರು ಹಾಸ್ಪಿಟಲಲ್ಲಿ ಸಪ್ರೇಟಾಗಿ ಮೆಷಿನ್ ಸೆಟಪ್ ಮಾಡಬೇಕು ಅಂತಿರಲ್ಲ, ಅದ್ರ ಜೊತೆನೇ ಇಂಟಿಗ್ರೇಟ್ ಮಾಡಿದರೆ ಅವರಿಗೂ ಈಸಿ ಆಗುತ್ತೆ. MRI ತೆಗ್ಸೋರ್ಗೂ ಎಕ್ಸ್ಟ್ರಾ ಕಾಸ್ಟ್ ಬೀಳಲ್ಲ, ಅದರಲ್ಲೇ ರಿಪೋರ್ಟ್ ಜೊತೆನೇ ಬರುತ್ತೆ. ಇವಾಗ ಮಾರ್ಕೆಟಲ್ಲಿ ಆ ಥರದ್ದು ಯಾವುದೂ ಇಲ್ವಾ ಇವಾಗ ನಾವು ಲಿಟ್ರೇಚರ್ ಸರ್ವೆ ಮಾಡಿದ್ವಿ. ಸೊ ರಿಸರ್ಚ್ ಕಂಡಕ್ಟ್ ಮಾಡಿದ್ವಿ, ಎಕ್ಸಿಸ್ಟಿಂಗ್ ಯಾವುದಾದ್ರು ಪ್ರಾಜೆಕ್ಟ್ ಇದೆ ಅಂತ. ಕೆಲವೊಂದು ಸ್ಪೆಸಿಫಿಕ್ ಡಿಸೀಸ್ ಮೇಲಿದೆ, ಆದರೆ ಈ ಥರ ಕಂಪ್ಲೀಟಾಗಿ ಯಾವುದೋ ಒಂದು ಡಿಸೀಸ್ ಇರ್ಬೋದು ಆ ಥರ ಪ್ರಿಡಿಕ್ಟ್ ಮಾಡೋವಂಥ ಯಾವುದೋ ಮಾಡೆಲ್ ಬಂದಿಲ್ಲ ಇನ್ನು. ಸೊ ಅದು ಮಾಡ್ತಾ ಇರ್ಬೋದು ಡೆವಲಪ್ಮೆಂಟಲ್ಲಿ, ಆದರೆ ನಾವು ಒಂದು ನಮ್ಮ ಇದರಿಂದ ಟ್ರೈ ಮಾಡ್ತಾ ಇದ್ದೀವಿ. ಯಾವ್ಯಾವ ಥರ ಡಿಸೀಸನ್ನ ಪ್ರಿಡಿಕ್ಟ್ ಮಾಡುತ್ತೆ ಇದು? ಫಸ್ಟ್ ಏನಂದರೆ ಅರಿಥ್ಮಿಯಸ್ ಅಂದರೆ ಲೈಕ್ ಹಾರ್ಟ್ ಬೀಟಲ್ಲಿ ಇರ್ರೆಗ್ಯುಲಾರಿಟೀಸ್ ಅಂದರೆ ಚೇಂಜಸ್ ಇರುತ್ತೆ. ನಾರ್ಮಲ್ ಮನುಷ್ಯನ ಹಾರ್ಟ್ ಬೀಟ್ಗೂ ಅಥವಾ ಏನಾದ್ರು ಡಿಸೀಸ್ ಇರೋ ಹಾರ್ಟ್ ಬೀಟ್ಗೂ ಏನಾದ್ರು ಚೇಂಜಸ್ ಇರುತ್ತೆ. ಸೊ ಅದನ್ನೆಲ್ಲ ಪ್ರಿಡಿಕ್ಟ್ ಮಾಡುತ್ತೆ. ಆಮೇಲೆ ಏನಂದರೆ ಪಾಟ್ಸ್ ಅಂತ ಒಂದು ಬರುತ್ತೆ, ನ್ಯೂರೋಲಾಜಿಕಲ್ ಡಿಸಾರ್ಡರು. ಅದ್ರ ಮೇಲೆ ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ಇದೆ, ಅದು ಸ್ವಲ್ಪ ಡೆವಲಪ್ಮೆಂಟ್ ಫೇಸಲ್ಲಿರ್ಬೋದು. ಸೊ ಈ ಥರನೇ ನ್ಯೂರೋಲಾಜಿಕಲ್ ಡಿಸೀಸ್ ಮೇಲೆ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ಪೆರಿಮೆಂಟೇಷನ್ ಪ್ರೊಸೆಸ್ ಮಾಡ್ತೀವಿ ಯಾವ್ಯಾವ ಡಿಸೀಸ್ಗಳು. ಹೆಸರು ಪವನಾನಂದ ಅಂತ. ಸೊ ನಾವು ಇದನ್ನು ನಮ್ಮದು ಪ್ರಾಜೆಕ್ಟ್ ಮೇಜರ್ ಪ್ರಾಜೆಕ್ಟ್ ಅಂತ ಚೂಸ್ ಮಾಡಿಬಿಟ್ಟು ನಮ್ಮ ಸರ್ನ ಅಪ್ರೋಚ್ ಮಾಡಿದ್ವಿ. ಸೊ ಅವರು ನಮಗೂ ಸ್ವಲ್ಪ ಇನ್ಪುಟ್ಸ್ ಕೊಟ್ಟರು. ನಾವು ಜಸ್ಟ್ ಮೆಷಿನ್ ಲರ್ನಿಂಗ್ ಅಂತ ಅಂದ್ಕೊಂಡಿದ್ವಿ. ಅವರು ECG ನಾವು ಪ್ರೀವಿಯಸ್ ಸೆಮಿಸ್ಟ್ರಲ್ಲೇ ಸ್ವಲ್ಪ ECG ಮೇಲೆ ಸ್ವಲ್ಪ ವರ್ಕ್ ಮಾಡಿದ್ವಿ. ಸೊ ಅದನ್ನೇ ಮುಂದೆ ತೊಗೊಂಡೋಗ್ಬಿಟ್ಟು ಈ ಥರ ECG ಮೇಲೆ ನೀವು ಪ್ರಾಜೆಕ್ಟ್ ಡೆವಲಪ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಫಸ್ಟು ನಮ್ಮ ಸರು ನಿಮ್ಯಾನ್ಸಲ್ಲಿ ಆಲ್ರೆಡಿ ಮುಂಚೆ ಡೇಟಾ ಕಲೆಕ್ಟ್ ಮಾಡಿದ್ರು. ಆ ಡೇಟಾ ಇಟ್ಕೊಂಡೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ.
ಮತ್ತು ನಮಗೆ ನಮ್ಮ ಡೇಟಾ ಸೆಟ್ಟು ಪ್ರೀ ಪ್ರೊಸೆಸ್ ಆಗಿರಲಿಲ್ಲ. ಸೊ ಅದು ರಾ ಡೇಟಾ ಅಲ್ವಾ, ಸೊ ಅದಕ್ಕೆ ನಾವು ಸ್ಟ್ಯಾಂಡರ್ಡೈಸ್ಡ್ ಡೇಟಾ ಸೆಟ್ ಸಿಗುತ್ತೆ ಫಿಸಿಯೋ ಬ್ಯಾಂಕ್ ಅಂತ, ಅದರಿಂದ ಇಟ್ಕೊಂಡು ಎಕ್ಸ್ಪೆರಿಮೆಂಟೇಷನ್ ಮಾಡಿದ್ವಿ. ಫಸ್ಟು ಹೇಗೆ ಯೂಸ್ ಮಾಡೋದು ECG ಮೇಲೆ ಮತ್ತು ಯಾವ ಥರ ಮೆಥಡ್ಸ್ ಇರುತ್ತೆ ಅದೆಲ್ಲ ನಾವು ಸ್ಟ್ಯಾಂಡರ್ಡ್ ಡೇಟಾ ಸೆಟ್ ಮೇಲೆ ಇಟ್ಕೊಂಡು ಮಾಡಿದ್ವಿ. ಸೊ ನಮ್ಗೆ ಮೆಥಡ್ಸ್ ಎಲ್ಲ ಹೆಂಗೆ ಅಂತ ಗೊತ್ತಾಯಿತು. ಆಮೇಲೆ ನಾವು ನಮ್ಮ ಹತ್ರ ಸರ್ ಕೊಟ್ಟಿರೋ ಡೇಟಾನ ರಾ ಡೇಟಾನ ಇಟ್ಕೊಂಡು ನೆಕ್ಸ್ಟ್ ಸ್ಟೆಪ್ಸ್ ತೊಗೊಂಡ್ವಿ. ಆಮೇಲೆ ನಮಗೆ ನೆಕ್ಸ್ಟ್ ಫೇಸ್ ಆಗಿರೋ ಚಾಲೆಂಜ್ ಏನಂದರೆ ತುಂಬ ಲಾರ್ಜ್ ಡೇಟಾ ಸೆಟ್. ಅಂದರೆ ಇವಾಗ ನಮಗೆ ಜಸ್ಟ್ 90 ಪೇಷಂಟ್ಸ್ದು ಡೇಟಾ ಇತ್ತು. ಆ 90 ಪೇಷಂಟ್ಸ್ ಡೇಟಾನೇ ಆಲ್ಮೋಸ್ಟ್ 15 GB ಅಷ್ಟಿತ್ತು. ಸೊ ನಾವು ಎಲ್ಲ ಒಟ್ಟಿಗೆ ವರ್ಕ್ ಮಾಡಬೇಕು ಅಂತ ಗೂಗಲ್ ಡ್ರೈವಲ್ಲಿ ಹಾಕೊಂಡು ಟ್ರೈ ಮಾಡಿದ್ವಿ. ಆದರೆ ಗೂಗಲ್ ಡ್ರೈವಲ್ಲಿ ಮತ್ತು ಸ್ಪೇಸ್ ಸ್ಟೋರೇಜ್ ಲಿಮಿಟೇಷನ್ ಬಂತು. ಸೊ ಇವಾಗ ಅದೊಂದು ಚಾಲೆಂಜ್ ಫೇಸ್ ಆಯಿತು ಅಂತ ನಾವು ಡೇಟಾನ ಬೇರೆ ಫಾರ್ಮೆಟಿಗೆ ಕನ್ವರ್ಟ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಸೊ ನಮಗೆ ಈಗ ECG ಡಿವೈಸಿಂದ ಒಂದು ADS-CST ಫಾರ್ಮ್ಯಾಟ್ ಅಂತ ಸಿಗುತ್ತೆ. ಆ ಫಾರ್ಮ್ಯಾಟಿಂದ ನಾವು ಅದು ಬರೀ ವಿಂಡೋಸಿಗೆ ಮಾತ್ರ ವರ್ಕ್ ಆಗುತ್ತೆ. ಸೊ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ವರ್ಕ್ ಆಗೋಲ್ಲ. ಸೊ ಫಸ್ಟು ನಮ್ಮದು ಚಾಲೆಂಜ್ ಏನಂದರೆ ಆ ADS-CST ಫಾರ್ಮ್ಯಾಟ್ನ ಎಲ್ಲ ಪ್ಲ್ಯಾಟ್ಫಾರ್ಮ್ ಮೇಲೆ ರನ್ ಮಾಡೋವಂಥ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿಬಿಟ್ಟು ಅದನ್ನು ಅಂದರೆ ಸ್ಪೇಸ್ ಜಾಸ್ತಿ ತೊಗೊಳ್ದೇ ಇರೋ ಥರ ನಾವು ಕನ್ವರ್ಟ್ ಮಾಡಿಕೊಂಡು ಯೂಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀವಿ. ಈಗ ಈ ಪ್ರಾಜೆಕ್ಟ್ನ ನೀವು ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ? ಸೊ ನಾವು ಇವಾಗ ಜಸ್ಟ್ ಡೆವಲಪ್ಮೆಂಟ್ ಸ್ಟೇಜಲ್ಲಿದೆ. ನಮ್ಮ ಫೈನಲ್ ಗೋಲ್ ಏನಂದರೆ ಒಂದು ECG ಮೆಷಿನಲ್ಲೇ ಇಂಟಿಗ್ರೇಟ್ ಮಾಡಬೇಕು ಅಂತ. ಸೊ ಇವಾಗ ಒಂದು ಕಡೆ ಡಾಕ್ಟರ್ ECG ಮೆಷಿನಲ್ಲಿ ECG ತೆಗೆಸ್ತಾ ಇರುವಾಗಲೇ ಅದು ಔಟ್ಪುಟ್ ಬಂದ ತಕ್ಷಣ ECG ಒಂದು ರಿಪೋರ್ಟ್ ಬಂದ ತಕ್ಷಣ ರಿಪೋರ್ಟ್ ಜೊತೆನೇ ಅದು ಹೇಳುತ್ತೆ ನಮ್ಮದು ಪ್ರಾಜೆಕ್ಟಲ್ಲಿ ಏನು ನ್ಯೂರಾಲಜಿಕಲ್ ಡಿಸೀಸು ಅಂತ ಔಟ್ಪುಟ್ ಬರುತ್ತಲ್ಲ, ECG ತೆಗೆಸುವಾಗಲೇ ಅದು ಹೇಳುತ್ತೆ. ಸೊ ಇದು ಸಪ್ರೇಟಾಗಿ ಒಂದು ಮೆಷಿನ್ ಮಾಡಿಬಿಟ್ಟು ಅಂದರೆ ಇಂಪ್ಲಿಮೆಂಟೇಷನ್ ಕಾಸ್ಟ್ ಕಮ್ಮಿ ಇರುತ್ತೆ. ಸೊ ಆಲ್ರೆಡಿ ECG ಮೆಷಿನ್ಸ್ ಇದೆ, ಅದರ ಒಂದು ಎಕ್ಸ್ಟ್ರಾ ಒಂದು ಫಂಕ್ಷನ್ ಒಂದು ಫೀಚರ್ ಥರ ಕೊಟ್ಬಿಟ್ಟು ECG ರಿಪೋರ್ಟ್ ಜೊತೆನೇ ಎಲ್ಲ ಔಟ್ಪುಟ್ಟು ನ್ಯೂರಾಲಜಿಕಲ್ ಡಿಸೀಸ್ ಬರ್ಬೋದಾ ಮುಂಚೆ ಅಂತ, ಮುಂದೆ ಏನಾದರೂ MRI ಮಾಡಿಸ್ಬೇಕಾ, ಏನಾದರೂ ಎಕ್ಸ್ಟ್ರಾ ಡಿಸೀಸ್ ಬರ್ಬೋದಾ ಅಂತ ರಿಪೋರ್ಟ್ ಕೊಡುತ್ತೆ. ಜನರಿಗೆ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ? ಸೊ ಫಸ್ಟ್ ಆಫ್ ಆಲು MRI ಇದು ಕಾಸ್ಟ್ ಕಮ್ಮಿ ಆಗುತ್ತೆ. ಆಮೇಲೆ ECG ಅಂದರೆ ಎಲ್ಲರಿಗೂ ಆಕ್ಸೆಸಿಬಲ್. ಅಂದರೆ ಇವಾಗ ಯಾರಾದರೂ ಹೋಗ್ಬಿಟ್ಟು ECG ತೆಗೆಸೋದು ಮತ್ತು ಕಾಮನ್ ECG ಅಂದರೆ ತುಂಬ ಕಾಮನ್ MRIಗಿಂತ. ಸೊ ಏನಾದರೂ ಒಂದು ಡಿಸೀಸ್ ಇದ್ದರೆ ECG ತೆಗೆಸ್ತಾರೆ. ಸೊ ECG ತೆಗೆಸುವಾಗಲೇ ಸೊ ಇವಾಗ ನಿಮ್ಗೆ ಬೇರೆ ಏನಾದರೂ ರೀಸನ್ ಇರ್ಬೋದು, ನೀವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ECG ತೆಗೆಸುವಾಗಲೇ ಆವಾಗಲೇ ನಿಮಗೆ ಫ್ಯೂಚರ್ ಡಿಸೀಸ್ ಬಗ್ಗೆ ಗೊತ್ತಾಯಿತು ಅಂದರೆ ಅದು ತುಂಬ ಒಳ್ಳೆಯದು. MRI ಕಾಸ್ಟ್ ಕಮ್ಮಿ ಆಗುತ್ತೆ, ಆಕ್ಸೆಸಿಬಿಲಿಟಿ ಒಳ್ಳೆಯದು. ಸೊ ಆ ಥರ. ನಮಸ್ಕಾರ, ನನ್ನ ಹೆಸರು ಪ್ರೊಫೆಸರ್ ಅರ್ಜುನ್ ಅಂತ. ನಾನು ದಯಾನಂದ ಸಾಗರ್ ವಿಶ್ವವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದೀನಿ, ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್. ಹೇಳಿ ಸರ್, ಏನು ಸರ್ ಇದು ಈ ಪ್ರಾಜೆಕ್ಟ್? ಆಮೇಲೆ ನಾನಿದು ಒಂದು ಕಪಲ್ ಆಫ್ ಇಯರ್ಸಿಂದ ECG ಇಂಟೆಲಿಜೆಂಟ್ ಅನಾಲಿಸಿಸ್ ಟೂಲ್ ಅಂತ ಕೆಲಸ ಮಾಡ್ತಾಯಿದ್ದೀವಿ. ನಾರ್ಮಲಿ ಏನಾಗುತ್ತೆ ಅಂದರೆ ಈ ನ್ಯೂರಾಲಜಿಕಲ್ ಡಿಸಾರ್ಡರ್ಸ್ಗೆ ಎಂಡ್ ಮೂಮೆಂಟಲ್ಲಿ ಅಥವಾ ಬಂದಾದಮೇಲೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನ್ಯೂರಾಲಜಿಕಲ್ ಸ್ಟಡಿ ಅಂತಲೇ ಸಪ್ರೇಟ್ ಮಾಡಬೇಕಾಗುತ್ತೆ. ಬಟ್ ECGಯಿಂದ ಕೆಲವು ನ್ಯೂರಾಲಜಿಕಲ್ ಡಿಸೀಸ್ ಹುಡುಕ್ಬೋದಾ ಅಂತಂದರೆ ಯಾಕೆ ಮಾಡಬಾರ್ದು ಅಂತ ಒಂದು ಥಾಟ್. ಬಿಕಾಸ್ ECG ನಿಮಗೆ ಗೊತ್ತಿದ್ದಂಗೆ ಒಂದು 300-400 ರೂಪೀಸಲ್ಲಿ ಬಂದ್ಬಿಡುತ್ತೆ. ಸೊ ಅದರಿಂದ ನ್ಯೂರಾಲಜಿಕಲ್ ಡಿಸೀಸ್ ಏನಾದ್ರು ಇರ್ಬೋದಾ ಅಥವಾ ನೆಕ್ಸ್ಟ್ 10 ಇಯರ್ಸಲ್ಲಿ ಬರ್ಬೋದಾ ಆ ಥರ ಕಂಡುಹಿಡಿದ್ರೆ ಪೇಷಂಟ್ಗೆ ಯಾವುದೋ ನಿಟ್ಟಿನಲ್ಲಿ ಒಂದು ECG ಮಾಡಿಸ್ಕೊಂಡಿರ್ತಾರೆ, ಬಟ್ ಇದು ಒಂದು ಕಾಯಿಲೆ ಬರ್ಬೋದಾ ಅಂತ ಗೊತ್ತಾಗುತ್ತೆ. ಸೊ ಅದೊಂದು ಅಡ್ವಾಂಟೇಜಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ECG ತೊಗೊಂಡು ಎಷ್ಟು ಪರ್ಸೆಂಟೇಜ್ ಆಗಿ ಯಾವ ಡಿಸೀಸ್ ಬರ್ಬೋದು ಅಂತ ನೋಡ್ತಾಯಿದ್ದೀವಿ. ಈ ಸ್ಟಡಿ ನಾವು ಮಾಡ್ತಿರೋದು ನಿಮ್ಹಾನ್ಸ್ ಆಸ್ಪತ್ರೆ ಒಂದು ಕೊಲಾಬ್ರೇಟಿವ್ ರಿಸರ್ಚಿಂದ. ಸೊ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋಫಿಸಿಯಾಲಜಿ AFT ಲ್ಯಾಬಲ್ಲಿ ಈ ಡೇಟಾ ಕಲೆಕ್ಷನ್ ಆಗಿರೋದು, ಮತ್ತು ಟುಗೆದರ್ ವಿತ್ ದಯಾನಂದ ಸಾಗರ್ ಯೂನಿವರ್ಸಿಟಿ ಎರಡೂ ಒಂದು ಕೊಲಾಬ್ರೇಟಿವ್ ರಿಸರ್ಚಲ್ಲಿ ಈ ರಿಸರ್ಚ್ ನಡೀತಾ ಇದೆ.